ನಾವು ವಿತ್ತೀಯ ಕೊರತೆಯನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಕಾಂಗ್ರೆಸ್ ಸರ್ಕಾರ ವಿತ್ತೀಯ ಶಿಸ್ತಿನ ವಿಷಯದಲ್ಲಿ ಅಪಾಯಕಾರಿ ಆಟವಾಡುತ್ತಿದೆ. ವಿತ್ತೀಯ ಕೊರತೆಯನ್ನು 95%ಕ್ಕೆ ನಿಗದಿಪಡಿಸುವ ಮೂಲಕ ರಾಜ್ಯವನ್ನು ದಿವಾಳಿತನದ ಅಂಚಿಗೆ ತಂದು ನಿಲ್ಲಿಸಿದೆ. ಯಾಕಂದ್ರೆ 3% ಒಳಗಿರ್ಬೇಕು, ಅದನ್ನ ಬ್ಯಾಲೆನ್ಸ್ ಮಾಡಿ 95 ಮಾಡಿದ್ರೆ ಈ ರಾಜ್ಯ ದಿವಾಳಿ ಅಂಚಿಗೆ ತಂದು ನಿಲ್ಲಿಸುವಂತ ಕೆಲಸ ಆಗಿದೆ. ಇದು ದೂರದೃಷ್ಟಿಯ ಯೋಜನೆ ಅಲ್ಲ, ಬದಲಿಗೆ ಕರ್ನಾಟಕ ಭವಿಷ್ಯದೊಂದಿಗೆ ಆಡುತ್ತಿರುವ ಜೂಜಾಟ ಇದು. ಅದರಿಂದ ದಯಮಾಡಿ ಇದರ ಬಗ್ಗೆ ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತ ಕೆಲಸ ಆಗಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೇವಲ 3 ವರ್ಷಗಳಲ್ಲಿ ಸಿದ್ದರಾಮಯ್ಯನವರು 4,37,160 ಕೋಟಿ ರೂಪಾಯಿ ಸಾಲ ಮಾಡಿದ. ಯಾವ ಮುಖ್ಯಮಂತ್ರಿಗಳು ಇತಿಹಾಸದಾಗ ಮಾಡಿಲ್ಲ ನಮ್ಮ ರಾಜ್ಯದೊಳಗೆ. ಅದರಿಂದ ಈ ರೀತಿ ಸಾಲದ ಭಾರವನ್ನ ಈಗ 3 ವರ್ಷದಾಗ ಇಷ್ಟ ಆಯ್ತು. ಇನ್ನೂ 2 ವರ್ಷದಾಗ 1 ಲಕ್ಷ ಹಿಡಿದ್ರು ಈಗ 8,24,000 ಅಂದ್ರೆ 10.5 ಲಕ್ಷ ತನಕ ನೀವು ಸಾಲ ಮಾಡಿರ್ತೀರಿ. ಬಡ್ಡಿ ಎಷ್ಟಾಕದ, ಅದ್ರ ಬಡ್ಡಿ ಲೆಕ್ಕ ಹಾಕಿದ್ರ ಈ ರಾಜ್ಯ ಮುಂದಿನ ಸರ್ಕಾರಗಳ ನಿಮ್ದ ಬರಲಿ ನಮ್ದ ಬರಲಿ ಇದರ ಹಣಕಾಸಿನ ವ್ಯವಸ್ಥೆಯನ್ನು ಹೆಂಗ್ ನಿಭಾಯಿಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಿ ನೀವು ಸಾಲವನ್ನ ಮಾಡ್ಕೊಳ್ಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಪ್ರತಿಯೊಬ್ಬ ಕನ್ನಡಿಗನ ಸಾಲದ್ದೇ ಹೇಳಿದ್ರಿ. ಈಗ ನಮ್ಮ ಜ್ಞಾನೇಂದ್ರ ಹೇಳಿದ್ರು, ಈಗಿನ ಇತ್ತಿತ್ತಲಾಗಿ 80,000 ಕೋಟಿ ಇದ್ದಿದ್ದನ್ನ 1,20,000 ಕೋಟಿ ತಲೆ ಮ್ಯಾಗ ಪ್ರತಿಯೊಬ್ಬರ ಕನ್ನಡಿಗರ ತಲೆ ಮ್ಯಾಗ ಸಾಲದ ಭಾರ ಹೊರಿಸುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರು. ಮತ್ತು ಏನಾಗಿದೆ ಅಂದ್ರೆ ಇವರು ಶಿಕ್ಷಣ ಪ್ರಮುಖ ಇಲಾಖೆಗಿಂತಲೂ ಸಾಲದ ಬಡ್ಡಿಗೆ ಹೆಚ್ಚು ಹಣ ವ್ಯಯ ಮಾಡುವಂತ ಕೆಲಸ ಮಾಡ್ತಾ ಇದೆ. ನೋಡ್ರಿ, ಪುಸ್ತಕಗಳಿಂದ ಬ್ಯಾಂಕ್ ಬಡ್ಡಿಗೆ ಆದ್ಯತೆ ನೀಡುವ ಸರ್ಕಾರ ದೂರದೃಷ್ಟಿ ಇಲ್ಲ. ಕರ್ನಾಟಕವು ಶಿಕ್ಷಣಕ್ಕಾಗಿ ನೀಡುತ್ತಿರುವ ಹಣ 40,007 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿ ಅಂದರೆ ಬರೋಬ್ಬರಿ 53,332 ಕೋಟಿ ರೂಪಾಯಿಗಳನ್ನ ಕೇವಲ ಬಡ್ಡಿ ಕಟ್ಟಲಿಕ್ಕೆ ವ್ಯಯಿಸುವಂತ ಕೆಲಸ ಮಾಡ್ತಾ ಇದೆ. ಇದರಿಂದ ಭವಿಷ್ಯ ರೂಪಿಸುವ ಬದಲು ಲೇವಾದೇವಿದಾರರಿಗೆ ಬಡ್ಡಿ ತುಂಬುವುದು ಈ ಸರ್ಕಾರ ಆಸಕ್ತಿಯಾಗಿದೆ. ಇದು ಅಭಿವೃದ್ಧಿ ಇಲ್ಲದ ಬರೀ ಶೂನ್ಯ ಬಜೆಟ್. ನಾವು ಗಟ್ಟಿ ಮನಸ್ಸು ಮಾಡಿ ನಾವು 2 ವರ್ಷ ಸಮಾಧಾನ ತಗೊಳ್ಳೋದು ಸುಮಾನದೀವಿ. ನಾವು ಯಾವುದೇ ಅಭಿವೃದ್ಧಿ ನಮ್ಮ ಕ್ಷೇತ್ರದಾಗ ನಡೀತಾ ಇಲ್ಲ. ಆ ರೀತಿ ಶೂನ್ಯ ಅಭಿವೃದ್ಧಿ ಸರ್ಕಾರ ಯಾವುದೇ ಅಭಿವೃದ್ಧಿ ನಡೀತಾ ಇಲ್ಲ. ಕೋವಿಡ್ ಸಂಕಷ್ಟದ ನಂತರವೂ ಬಿಜೆಪಿ ಸರ್ಕಾರ ಸರ್ಪ್ಲಸ್ ಬಜೆಟ್ ಮಂಡನೆ ಮಾಡಿ ಬಿಟ್ಟು ಹೋಗ್ಯದ. ಈ ಸರ್ಕಾರ ಕೋವಿಡ್ ನಂತಹ ಭೀಕರ ಸಮಸ್ಯೆ ಇದ್ದಾಗೂ ಸಹಿತ ಸರ್ಪ್ಲಸ್ ಬಜೆಟ್ ಮಂಡನೆ ಮಾಡಿ 24-25 ಸಾವಿರ ಕೋಟಿ ರೂಪಾಯಿ ಖಜಾನೆಯಾಗಿ ಬಿಟ್ಟು ಹೋಗುವಂತ ಕೆಲಸವನ್ನ ಮಾಡಿದ್ರು ನಮ್ಮ ಸರ್ಕಾರ. ಆದ್ರೆ ಕಾಂಗ್ರೆಸ್ ಈಗ 22,957 ಕೋಟಿ ರೂಪಾಯಿಗಳ ಕಂದಾಯ ಕೊರತೆಯನ್ನು ಸೃಷ್ಟಿಸಿದೆ. ಇವರು ಯಾವುದೇ ಆಸ್ತಿ ಅಥವಾ ಮೂಲಸೌಕರ್ಯ ಸೃಷ್ಟಿಸಲು ಸಾಲ ಮಾಡುತ್ತಿಲ್ಲ ಅಂದ್ರೆ ಈಗಾಗಲೇ ಹೇಳಿದ್ರಲ್ಲ, ಸಾಲ ಮಾಡಿ ತುಪ್ಪ ಉಣ್ಣುವಂತ ಕೆಲಸ ಮಾಡಿದಾರೆ ವಿನಾ ಈ ಆಸ್ತಿ ನಿರ್ಮಾಣ ಮಾಡುವಂತ ಕೆಲಸವನ್ನ ರಾಜ್ಯದಾಗ ಒಂದೇ ಒಂದು ರೂಪಾಯಿದು ಮಾಡಿಲ್ಲ. ಬದಲಿಗೆ ಕೇವಲ ಸಂಬಳ, ದೈನಂದಿನ ವೆಚ್ಚಗಳಿಗಾಗಿ ದಾಖಲೆ ಮಟ್ಟದ ಸಾಲ ಮಾಡುತ್ತಿದೆ. ರಾಜ್ಯದ ಬದ್ಧ ವೆಚ್ಚಗಳು 10.4% ದರದಲ್ಲಿ ಬೆಳೆಯುತ್ತಿದ್ದರೆ ತೆರಿಗೆ ಆದಾಯವು ಕೇವಲ 5.8% ದರದಲ್ಲಿರುತ್ತದೆ. ಇದರಿಂದ ಈ ವ್ಯತ್ಯಾಸವನ್ನ, ಈ ಕೊರತೆಯನ್ನ ಹೆಂಗ್ ನಿಭಾಯಿಸಿಕೊಳ್ತಾರೆ ಅನ್ನುವಂಥದ್ದನ್ನು ಸಹಿತ ಯಕ್ಷ ಪ್ರಶ್ನೆ ಆಗಿದೆ. ಇದೆಲ್ಲ ಆಗ್ಲಿಕ್ಕೆ ಕಾರಣ ಅಂದ್ರ ಈ ಅಸಮತೋಲನವು ರಾಜ್ಯವನ್ನು ದಿವಾಳಿನತ್ತ ಕೊಂಡೊಯ್ಯುತ್ತಿದೆ. ಮಿಸ್ ಮ್ಯಾನೇಜ್ಮೆಂಟ್ನಿಂದಾಗಿ ಹೊಸ ಅಭಿವೃದ್ಧಿ ಕೆಲಸಗಳಿಗೆ ಅಥವಾ ಸಾರ್ವಜನಿಕ ಸೇವೆಗಳಿಗೆ ಹಣ ಇಲ್ಲದಂತಾಗಿದೆ. ಆರ್ಥಿಕ ಪಾರ್ಶ್ವವಾಯು ಉಂಟಾಗಿದೆ ಈ ಸರ್ಕಾರಕ್ಕೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮದ ಅನುದಾನ 8,600 ಕೋಟಿ ರೂಪಾಯಿನಿಂದ ಕೇವಲ 4,000 ಕೋಟಿ ರೂಪಾಯಿಗಳಿಗೆ ಅಂದರೆ 50%ಕ್ಕೂ ಹೆಚ್ಚು ಕಡಿತಗೊಳಿಸಲಾಗಿದೆ. ಪ್ರತಿ ಕ್ಷೇತ್ರಕ್ಕೆ ಕೇವಲ 18 ಕೋಟಿ ರೂಪಾಯಿ ನೀಡಿ ಅದರಲ್ಲಿಯೂ ಕಾಂಗ್ರೆಸ್ ಶಾಸಕರಿಗೆ ಆದ್ಯತೆ ಕೊಟ್ಟರೆ 2 ಕ್ಷೇತ್ರಗಳನ್ನು ಮಲತಾಯಿ ಧೋರಣೆಯಿಂದ ನಡೆಸಿಕೊಂಡು ಇರುತ್ತದೆ. ಕೇಂದ್ರ ಸರ್ಕಾರದ ಸಾಲದ ಬಗ್ಗೆ ಕಾಂಗ್ರೆಸ್
ಮಾಡುತ್ತಿರುವ ಆರೋಪಗಳು ಕೇವಲ ನಾಟಕ. ಕೇಂದ್ರ ದಾಖಲೆ ಮಟ್ಟದ ಹೆದ್ದಾರಿಗಳು, ವಿಮಾನ ನಿಲ್ದಾಣಗಳು ಮತ್ತು ಮೂಲ ಸೌಕರ್ಯಗಳನ್ನು ನಿರ್ಮಿಸುತ್ತಿದೆ. ರಕ್ಷಣೆ ಮತ್ತು ರಾಷ್ಟ್ರೀಯ ಭದ್ರತೆಗಾಗಿ ಖರ್ಚು ಮಾಡುತ್ತಿದೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಸಾಲದ ಸುಳಿಯಲ್ಲಿ ಮುಳುಗಿ ರಸ್ತೆ ಗುಂಡಿ ಮುಚ್ಚಲಾಕು ಸಹಿತ ಹಣ ಉಳಿದಿಲ್ಲ ಈ ಸರ್ಕಾರ ಅಂತ. ಕೇಂದ್ರ ಸರ್ಕಾರ ಅಂದ್ರ ಬೇರೆ ಅಲ್ಲ, ಅದು ರಾಜ್ಯದ ಪಾಲನೆ ಅದರೊಳಗದ. ಕೇಂದ್ರ ಸರ್ಕಾರ ಏನೇನು ಖರ್ಚು ಮಾಡಿದ್ರೆ ರಕ್ಷಣೆಗಾಗಿ ಖರ್ಚು ಮಾಡ್ತದ, ಭಯೋತ್ಪಾದಕರ ತಡೆಗಾಗಿ ಖರ್ಚು ಮಾಡ್ತದ, ಪೆಟ್ರೋಲಿಯಂ ಸಪ್ಲೈ ಮಾಡ್ಲಿಕ್ಕೆ ಖರ್ಚು ಮಾಡ್ತದ, ಅನೇಕ ವಸ್ತುಗಳ ರಫ್ತು ಆಮದು ಮಾಡ್ಲಿಕ್ಕೆ ಖರ್ಚು ಮಾಡ್ತದ, ಅನೇಕ ಚುನಾವಣೆ ವೆಚ್ಚಗಳನ್ನು ತುಂಬಲಿಕ್ಕೆ ಖರ್ಚು ಮಾಡ್ತದ, ಪ್ಯಾರಾಮಿಲಿಟರಿ ಟೀಮ್ಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಖರ್ಚು ಮಾಡ್ತದೆ. ಯುದ್ಧ ಸಂದರ್ಭದಲ್ಲಿ ವಿದೇಶಗಳಲ್ಲಿರುವ ನಮ್ಮ ಪ್ರಜೆಗಳನ್ನು ಇಲ್ಲಿ ತರುವಂತ, ದೇಶಕ್ಕೆ ತರುವಂತ ಕೆಲಸವನ್ನ ಅದು ಮತ್ತು ಜನೌಷಧಿ ಕೇಂದ್ರಗಳನ್ನ ಪ್ರಾರಂಭ ಮಾಡೋದ್ರ ಮುಖಾಂತರ ಜನರ ನೆರೆಗೆ ಬರುವಂತ ಕೆಲಸ ಮಾಡ್ತಾ ಇದೆ. ನೀವು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಈ ಹಣವನ್ನೇ ಯಾವ ರೀತಿ ಖರ್ಚು ಮಾಡ್ತಾ ಇದೆ ಅನ್ನುವಂಥದ್ದನ್ನ ನೀವು ಆಲೋಚನೆ ಮಾಡಬೇಕು. ಈಗಾಗಲೇ ನಾವೊಂದು ಅಂದಾಜು ಲೆಕ್ಕ ತೆಗೆದೀನಿ. ನೀವು ಹೇಳಿದಿರಲ್ಲ ಕೇವಲ 63,000 ಕೋಟಿ ಕೊಡ್ತಾರಂತ. ಈಗ ನಾ ಅಂದಾಜಿನ ಪ್ರಕಾರ ನಾವು ಸ್ವಲ್ಪ ಹೆಚ್ಚುಕೊಂಡಿರಬಹುದು. 1 ವರ್ಷ, 2 ವರ್ಷ, 3 ವರ್ಷ ಕೇಂದ್ರ ಸರ್ಕಾರ ರಾಜ್ಯಕ್ಕೆ 2,40,000 ಕೋಟಿ ಹಣವನ್ನ ಕೊಟ್ಟಿದೆ. ಈಗಾಗಲೇ 2,40,000 ಅಂದಾಜು ಮಾಡೇನಿ. ಇದಕ್ಕೆ ಹೆಚ್ಚು ಆಗಬಹುದು. ಇನ್ನೆಸ್ಟ್ ಇಷ್ಟೆಲ್ಲ ಕೊಡ್ಲಿಕ್ಕಾಗೂ ಕೇಂದ್ರ ಸರ್ಕಾರ ಮಲ್ತಾ ಇದ್ದೇವೆ ಅಂತ ತೋರಿಸ್ತದ ನಮಗ ಅನ್ನುವಂಥದ್ದನ್ನು ಆಗಬಾರ್ದು. ಮತ್ತು ಈ ರೇಷಿಯೋ ರಾಜ್ಯವಾರು ಅನುದಾನ ಹಂಚಿಕೆ ಮಾಡುವಂತ ರೇಷಿಯೋ ಯಾರು ಮಾಡಿರಿ? 1951-52 ಆಗೈತಿ. 51-52 ಸರ್ಕಾರ ಯಾರಿತ್ತು? ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ಲ. ನೀವೇ ಮಾಡಿದ್ದಾದ್ರೆ ರೇಷಿಯೋ ಯಾವ ರಾಜ್ಯಕ್ಕೆ ಎಟ್ಟೆಟ್ಟ ಪರ್ಸೆಂಟೇಜ್ ಅನುದಾನ ಹಂಚಬೇಕು ಅನ್ನುವಂಥದ್ದನ್ನ ನೀವೇ ಮಾಡಿದ್ದು. ಈಗ ನಾವು ಮೋದಿ ಮೇಲೆ ನಮ್ಮ ಪಾರ್ಟಿ ಮ್ಯಾಗ ಆರೋಪ ಮಾಡ್ತೀರಿ. ನೀವು ಮಾಡಿದ್ದಾದ್ರೆ ನಿಮ್ಮ ಹಣೆ ಬರ. ಅದಕ್ಕಾಗಿ ಈ ರಾಜ್ಯಕ್ಕೆ ಏನಾದ್ರು ಅನುದಾನ ಕಡಿಮೆ ಬಿದ್ರ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನುವಂಥದ್ದನ್ನ ನೇರವಾಗಿ ಆರೋಪ ಮಾಡ್ತೇನೆ ನಾನು. ನಾವು ಕಾರಣ ಅಲ್ಲ ಅದಕ್ಕೆ. ಸುಮ್ಮನೆ ನೀವು ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಮೋದಿ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದು ನಿಮ್ಮ ಆತ್ಮವಂಚನೆ ಮಾಡ್ಕೊಂಡಂಗ ಆಗ್ತೈತೆ ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ತರಬಯಸ್ತೀನಿ ನಾನು ಮಾನ್ಯ ಅಧ್ಯಕ್ಷರ ನಿಮ್ಮ ಮುಖಾಂತರ. ಇನ್ನು 16ನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕದ ಪಾಲು 3.65% 4.13% ಹೆಚ್ಚು ಮಾಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯಕ್ಕೆ ಹೆಚ್ಚುವರೆಗೆ 7,387 ಕೋಟಿ ರೂಪಾಯಿ ಹರಿದು ಬಂದಿದೆ. ಕೇಂದ್ರದ ಇಷ್ಟೊಂದು ದಾಖಲೆ ಮಟ್ಟದ ನೆರವು ಸಿಕ್ಕಿದ್ದರೂ ಕಾಂಗ್ರೆಸ್ ಸರ್ಕಾರ ಸುಳ್ಳು ದೂರುಗಳನ್ನು ಹೇಳುತ್ತಾ ವಾಲ್ಮೀಕಿ ನಿಗಮದ ಮತ್ತು ಅಬಕಾರಿ ಇಲಾಖೆಗಳಂತಹ ಬೃಹತ್ ಹಗರಣಗಳಲ್ಲಿ ಮುಳುಗಿದೆ. ಮಾನ್ಯ ಅಧ್ಯಕ್ಷರೇ, ಈಗ ಆಲ್ರೆಡಿ ಇವ್ರೇನು 5 ಗ್ಯಾರಂಟಿ ಹೇಳಿದ್ರೆ ಒಂದೊಂದು ಕ್ಲೋಸ್ ಮಾಡಿ ಕೂತ್ ಬರತ್ತಾರ. ಯುವ ನಿಧಿ ಭರವಸೆಯನ್ನು ಸದ್ದಿಲ್ಲದೆ ಹೂತು ಹಾಕಲಾಗಿದೆ ಮಣ್ಣಾಗಿ. ಯುವ ನಿಧಿ ಇಲ್ಲಿ ಈ ಬಜೆಟ್ನಾಗ ಯುವ ನಿಧಿ ಬಗ್ಗೆ ಚಕಾರ ಶಬ್ದ ಇಲ್ಲ. ಈ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಯಾವುದೇ ಹಣವನ್ನು ಮೀಸಲಿಟ್ಟಿಲ್ಲ. ಹಳೆ ಪುರಾಣವನ್ನೇ ಹೇಳುವ ಮೂಲಕ ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗಿಗಳಿಗೆ ದೊಡ್ಡ ದ್ರೋಹ ಬಗೆದಿದೆ ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಬಹುದು. ಮತ್ತು ಬಣ್ಣ ಬಣ್ಣದ ಭರವಸೆಗಳ ಅಡಿಯಲ್ಲಿ ಕರಾಳ ಸತ್ಯ ಅಡಗಿದೆ. ನೈಸರ್ಗಿಕ ವಿಕೋಪ ಪರಿಹಾರ, ವಸತಿ, ನಗರಾಭಿವೃದ್ಧಿ ಮತ್ತು ಆರೋಗ್ಯದಂತಹ ಪ್ರಮುಖ ವಲಯಗಳ ಅನುದಾನಕ್ಕೆ ಕತ್ತರಿ ಹಾಕಲಾಗಿದೆ. ಈ ಸರ್ಕಾರ ತನ್ನ ಹಠಮಾರಿತನದಿಂದ ಸಾಮಾನ್ಯ ಜನರನ್ನು ಸಂಕಷ್ಟಕ್ಕೆ ನೂಕಿದೆ. ರಾಜ್ಯದ ಒಟ್ಟು ಸಾಲ ಈಗಾಗಲೇ ಹೇಳಿದ ಪ್ರಕಾರ 8,24,389 ಕೋಟಿ ದಾಟಿದ್ದರೂ ಮತ್ತು ಆರೋಗ್ಯ, ವಸತಿ ಹಾಗೂ ವಿಕೋಪ ಪರಿಹಾರದಂತಹ ಪ್ರಮುಖ ವಲಯಗಳ ಅನುದಾನಕ್ಕೆ ಕತ್ತರಿ ಹಾಕಿದ್ದರೂ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಆದ್ಯತೆ ನೀಡುತ್ತಿದೆ. ನಾವು ಅಲ್ಪಸಂಖ್ಯಾತರಿಗೆ ವಿರೋಧ ಇಲ್ಲ ನಾವು, ಆದ್ರೆ ಎಲ್ಲಾರನ್ನು ಬ್ಯಾಲೆನ್ಸ್ ನೋಡ್ರಿ, ಉಳಿದವ್ರನ್ನ ನೋಡ್ರಿ. ಉಳಿದು ಈಗ ಹಿಂದುಳಿದವ್ರನ್ನ ನೋಡ್ಬೇಕಲ್ಲ, ಅವ್ರಟ್ಟ ಹಿಂದುಳಿದವ್ರನ್ನ ನೀವು ಹಿಂಗೆ ಭೇದ ಭಾವ ಮಾಡಿ ವೋಟ್ ಬ್ಯಾಂಕ್ ಮಾಡತ್ತೀರಿ. ನಾವು ನಮ್ಮದಿಲ್ಲ. ನಮ್ಮ ಮೋದಿ ಅವರು ಹೇಳ್ಯಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈ ಭೂಮಿ ಮ್ಯಾಗ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಹೋದರನ ನಾವು ಸಹೋದರ ಭಾವನೆಯಿಂದ ಕಾಣಬೇಕು ವಿನಃ ತಾರತಮ್ಯ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದೀರಿ. ಅದನ್ನ ನೀವು ಅರ್ಥ ಮಾಡಬೇಕು. ಭವಿಷ್ಯದಾಗ ನಿಮಗೆ ಆಘಾತಕಾರಿ ಆಗ್ತದೆ.
ನೀವು ಸಮಾನವಾಗಿ ಎಲ್ಲರೂ ನಾಗರಿಕರನ್ನ, ಹಿಂದುಳಿದವ್ರನ್ನ, ಅಲ್ಪಸಂಖ್ಯಾತರನ್ನ, ಮುಂದುವರೆದವ್ರನ್ನ ನೋಡದೆ ಹೋದ್ರ ನೀವು ಭವಿಷ್ಯದಾಗ ದೊಡ್ಡ ಆಘಾತ ಆಗ್ತದೆ. ಇದೇ ನಿಮ್ಮ ಲಾಸ್ಟ್ ನೀವು ಸರ್ಕಾರ ನಿಮ್ಮದು. ಮುಂದೆ ಭವಿಷ್ಯದಾಗ ನಿಮ್ಮ ಸರ್ಕಾರ ಕರ್ನಾಟಕದ ಬರಂಗಿಲ್ಲ ಅನ್ನುವಂಥದ್ದನ್ನ ಜನ ಮಾತಾಡ್ತಾ ಇದ್ದಾರೆ. ಅದ್ರ ಅರಿವಿನಿಂದ ಈಗಲೇ ಘೋಷಣೆ ನಾವು ಹೇಳ್ತಿದ್ರು ಕಾಂಗ್ರೆಸ್ ಮುಕ್ತ ಆಗ್ತದ.